ಭಾರತದಲ್ಲಿ ಆಪರೇಟ್ ಮಾಡ್ತಿರುವಂಥ ಅಷ್ಟು ವಿಮಾನಯಾನ ಸಂಸ್ಥೆಗಳು ಈಗ ಸಮಸ್ಯೆಯಲ್ಲಿ. ಯಾಕೆ ಗೊತ್ತಾ? ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮಿಡ್ಲ್ ಈಸ್ಟ್ ಯುದ್ಧ ಪ್ರಾರಂಭ ಆದಾಗ್ಲಿಂದನೂ ಪ್ರಪಂಚದ ಎಲ್ಲಾ ದೇಶಗಳಿಗೂ ಒಂದಲ್ಲ ಒಂದು ರೀತಿ ಹೊಡೆತ ಬೀಳ್ತಾನೆ. ಬೆಲೆ ಏರಿಕೆ ಆಗಿರ್ಬೋದು, ಎಸ್ಪೆಷಲಿ ದೈನಂದಿನ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿರ್ಬೋದು, ಇದರಿಂದಾಗಿ ಜನಸಾಮಾನ್ಯರು ಕಂಗೆಟ್ಟಿದ್ದಾರೆ. ಈಗ ವಿಮಾನಯಾನ ಸಂಸ್ಥೆಗಳು ಕೂಡ ಈ ಒಂದು ಕಾವಿನ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಎದುರಿಸ್ತಾರೆ. ಈ ಸಮಸ್ಯೆ ಈಗ ಭಾರತ ಸರ್ಕಾರದ ತನಕ ತಲುಪಿ ನಿಂತಿದೆ. ಇದಕ್ಕೆ ಕಾರಣ ಮಿಡ್ಲ್ ಈಸ್ಟ್ ಯುದ್ಧದಿಂದ ಏವಿಯೇಷನ್ ಫ್ಯೂಯಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಈ ಸಮಸ್ಯೆ ಕಾರಣ ಆಗಿದೆ. ಬೆಲೆ ಏರಿಕೆ ಆದಾಗ ಆಟೋಮೆಟಿಕ್ ಆಗಿ ಟಿಕೆಟ್ ರೇಟ್ಗಳೆಲ್ಲ ಜಾಸ್ತಿ ಆಗುತ್ತೆ. ಟಿಕೆಟ್ ರೇಟ್ಗಳು ಜಾಸ್ತಿ ಆದಾಗ ಪ್ರಯಾಣಿಕರು ವಿಮಾನಯಾನ ಸಂಸ್ಥೆಗಳನ್ನ ದೂಷಿಸ್ತಾ ಇದ್ದಾರೆ. ಇದರ ಜೊತೆಗೆ ಇಂಡಿಯನ್ ರುಪೀಸ್ ಅಂದ್ರೆ ಭಾರತೀಯ ರೂಪಾಯಿ ಮೌಲ್ಯ ಕೂಡ ದಿನೇ ದಿನೇ ಕುಸಿತಾ ಇರೋದು ಅಂತಾರಾಷ್ಟ್ರೀಯ ಪ್ರೆಷರ್ನೇ ಉಂಟು ಮಾಡ್ತಾರೆ. ಹೀಗಾಗಿ ಭಾರತದಲ್ಲಿರುವಂತಹ ಎಲ್ಲಾ ವಿಮಾನಯಾನ ಸಂಸ್ಥೆಗಳು ಭಾರತ ಸರ್ಕಾರಕ್ಕೆ ಈಗ ತಮ್ಮ ಮೇಲೆ ಇರುವಂತ ಟ್ಯಾಕ್ಸ್ ಕನ್ಸೆಷನ್ ಕೊಡಿ ಅಂತ ಹೇಳಿ ತಾಕೀತನ್ನ ನೀಡುತ್ತಿದ್ದಾರೆ. ಇಲ್ಲ ಅಂತಂದ್ರೆ ಬರೋ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಭಾರತದಲ್ಲಿ ಆಪರೇಟ್ ಮಾಡ್ತಿರುವಂತ ಅಷ್ಟು ವಿಮಾನಯಾನ ಸಂಸ್ಥೆಗಳು ತಮ್ಮ ವಿಮಾನಗಳ ಹಾರಾಟವನ್ನ ರದ್ದು ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದೆ. ಇದೇ ರೀತಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರ ವಿಶ್ವ. ನಮಸ್ಕಾರ. ಪ್ರವಾಸಿ ಪ್ರಪಂಚ.